ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘರ್ಷಣೆ ಪಾಠದ 23ನೇ ಪ್ರಶ್ನೆ. ಘರ್ಷಣೆಯು ಉಷ್ಣತೆಯನ್ನು ಉತ್ಪಾದಿಸುವುದು ಎಂಬುದನ್ನು ನಿರ್ಧರಿಸಲು ನಿದರ್ಶನಗಳನ್ನು ಬರೆಯಿರಿ. ಘರ್ಷಣೆ ಉಷ್ಣತೆಯನ್ನ ಉತ್ಪಾದಿಸುತ್ತೆ ಅನ್ನೋದನ್ನ ನಿರ್ಧರಿಸಲಿಕ್ಕೆ ನೀವೀಗ ನಿದರ್ಶನಗಳನ್ನ ಬರಿಬೇಕು. ಏನೂ ಮಾಡೋದು ಬೇಡ, ಎರಡು ಕೈಯನ್ನ ಉಜ್ಜಿ. ಉಷ್ಣ ಉತ್ಪಾದನೆ ಆಯ್ತಾ? ಎಸ್. ಹಾಗಿದ್ರೆ ಅಲ್ಲಿ ವರ್ತಿಸಿದಂತಹ ಬಲ ಯಾವುದು? ಘರ್ಷಣೆ ಅಲ್ವಾ? ನೀವು ಯಾವುದೇ ಯಂತ್ರವನ್ನ ಬಹಳಷ್ಟು ಸಮಯದವರೆಗೆ ಉಪಯೋಗಿಸಿದ್ರೆ, ಮಿಕ್ಸರ್ ಅಥವಾ ಗ್ರೈಂಡರ್ ಅನ್ನ ಬಹಳಷ್ಟು ಸಮಯದವರೆಗೆ ಉಪಯೋಗಿಸಿದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಅದನ್ನ ಮುಟ್ ನೋಡಿದ್ರೆ ನಿಮ್ಗೆ ಬಿಸಿ ಅನುಭವಕ್ಕೆ ಬರ್ತದೆ. ಯಾಕೆಂದ್ರೆ ಅಲ್ಲಿ ಘರ್ಷಣೆ ಇತ್ತು. ಆ ಘರ್ಷಣೆಯ ಕಾರಣದಿಂದ ಅಲ್ಲಿ ಉಷ್ಣ ಉತ್ಪಾದನೆ ಆಯಿತು. ಇದೇ ತರ ಒಂದಿಷ್ಟು ನಿದರ್ಶನಗಳನ್ನ ಬರಿಬಹುದಾ? ಬೆಂಕಿ ಕಡ್ಡಿಗಿರೋದನ್ನ ಬರಿಬಹುದಾ? ಬೆಂಕಿ ಕಡ್ಡಿಗೀರಿದಾಗ ಉಷ್ಣ ಉತ್ಪಾದನೆ ಆಗೋದ ಕಾರಣಕ್ಕಾಗಿ ಅಲ್ಲಿ ಬೆಂಕಿ ಹೊತ್ಕೊಳ್ಳೋದು, ಇದನ್ನ ನೀವು ಕಲ್ತಿದ್ದೀರಿ ಅಲ್ವಾ? ಇದನ್ನ ಕಲ್ತಿದ್ದೀರಿ ನೀವು ಯಾವುದು? ದಹನ ಮತ್ತು ಜ್ವಾಲೆ ಪಾಠದಲ್ಲಿ. ಎರಡೂ ಕೈಗಳನ್ನು ಒಟ್ಟಿಗೆ ಉಜ್ಜಿದಾಗ ಉಷ್ಣ ಆಗುತ್ತದೆ. ನೋಡಿ, ಎರಡು ಕೈಗಳನ್ನ ಒಟ್ಟಿಗೆ ಉಜ್ಜಿದಾಗ ಉಷ್ಣ ಬಿಡುಗಡೆ. ಯಂತ್ರದ ಭಾಗಗಳು ಚಲಿಸಿದಾಗ ಬಿಸಿಯಾಗುವುದು. ಯಾವುದೇ ಯಂತ್ರ ಬಹಳಷ್ಟು ಸಮಯದವರೆಗೆ ಚಾಲು ಇದ್ರೆ ಅದು ಬಿಸಿ ಆಗುತ್ತೆ. ಯಾಕೆ? ಘರ್ಷಣೆಯ ಕಾರಣದಿಂದ. ಹಾಗಾಗಿ ಘರ್ಷಣೆ ಇವೆರಡೇ ಅಲ್ಲ, ಈಗ ಹೇಳಿದ್ನಲ್ಲ, ಬೇರೆ ಬೇರೆ ಉದಾಹರಣೆಗಳನ್ನ ಯಾವ್ದನ್ನಾದ್ರೂ ಕೊಡು. ಯಾವ್ದಾದ್ರು ಎರಡು ಉದಾಹರಣೆಯನ್ನ, ಎರಡಂತ ಕೇಳಿದಾರಲ್ವಾ? ಓಕೆ, ನಿದರ್ಶನಗಳನ್ನು ಅಂತ ಹೇಳಿದ್ದಾರೆ. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಷ್ಟು ನಿದರ್ಶನಗಳನ್ನ, ಉದಾಹರಣೆಯನ್ನ ಬರೆದ್ರೆ ಆಯ್ತು. ಥ್ಯಾಂಕ್ ಯು.